Challenge accepted. ಕಾಸ್ಟ್ಲಿ ದುನಿಯಾದಲ್ಲಿ ಒಂದು ಒಳ್ಳೆ ರಿಯಾಲಿಟಿ ಶೋ ಅಂತ ಬರ್ತಿದೆ ಅಂದ್ರೆ ಚಾಲೆಂಜ್. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ನಿಮ್ಗೆಲ್ಲ ಯಾವ ಮೇಲಡಕ ತುಳ್ಳಡಕೆ ದಿಲ್ಲಡಕ ಕುಲಾಡ್ಲ. ನಿದ್ದೆಗಿಲ್ದೆ 28 ಗಂಟೆಗಳು. ಇದೇನ್ ಹೇಳು, ಏನ್ ಹೇಳಿದ್ರು? ಯಾಕೆ ಕಳ್ಸಿರೋದು? ಅದೇನಿದು ಇದ್ರೊಳಗಡೆ ಗೇಮ್ ಓಕೆ ಗೊತ್ತಿಲ್ಲ. ಅಲ್ಬೇಡ, ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಹೋಗೋಣ. ಆಟ ಆಡೋಣ. ಊಟ ನಿನ್ ಹೆಸರು ಹೇಳು. ನಿನ್ ಹೆಸರು ಹೇಳ್ತೀಯಾ ನಂಗೆ? ವಾಟ್ ಎವರ್ ಯು ಶೋ ಹಿ ವಿಲ್ ಟೆಲ್. ಆಯ್ತಾ? ಒಂದ್ ನಿಮಿಷ ಜಸ್ಟ್ ಜೋರಾಗಿ ಹೇಳು. ಆಯ್ತಾ? ಇದೇನಿದು? ಜೋರಾಗಿ ಹೇಳು. ಇದೇನಿದು? ಅವ್ನು ಹೆಂಗ್ ಹೇಳ್ತಾನೆ ನೋಡು ಚಿನ್ನು, ಚೆನ್ನಾಗಿದೆ. ಇದೇನಿದು? ನೋಡ್ಕೊ, ಅವ್ನು ಕೇಳಿಸ್ಕೊ, ಆಮೇಲೆ ಅಮ್ಮ ತಕ್ಕ. ಇದೇನಿದು? ಇದೇನಿದು? ಒಪ್ಪ ಇವ್ರು ಯಾರು? ಇಲ್ಲಿ 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 ಇಲ್ಲಿ. ಇದೇನಿದು? ಓ ಮೈ ಗಾಡ್, ಐ ಆಮ್ ಗೋಯಿಂಗ್ ಕ್ರೇಜಿ. ಇದೇನಿದು? ಅಮ್ಮ ಬೇಕಂತೆ. ಆಟ ಆಡ್ತಿದ್ರು ಇರ್ತಾ ಇಲ್ಲ. ಅಮ್ಮ ಬೇಕು, ಹೋಗ್ಬೇಕು ಅಂತಿದ್ದಾರೆ. ನೀನೇ ನೋಡು. ಬೇಕಲ್ಲಪ್ಪ. ಕ್ಯಾಚ್ ಆಡ್ತಿದ್ದಾರೆ. ಏನದು? ಒಳ್ಳಪ್ಪಾಳ ಬಾಡ ಆರ್ಚ್ ಓಣು ಮಮ್ಮಿನಾ ಹೋಗೋಣ ಮಮ್ಮಿ ಹತ್ರ, ಹೋಗೋಣ ಮಮ್ಮಿ ಹತ್ರ. ಅಳಬಾರ್ದು ಮಗಾರಿ. ಇಷ್ಟೊಂದು ದುಡ್ಡು ಹಾಕಿದಾರಲ್ಲ ನೋಡು. ಚೆನ್ನಾಗಿ ದುಡ್ಡು ಬೇಕಾ ನಿಂಗೆ? ದುಡ್ಡು ಬೇಡವಾ? ಏನ್ ಬೇಕು? ಹಠ ಹಿಡಿದು ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನರಮನುಷ್ಯರ ಪಾಡೇನು. ಹಾಯ್ ಸರ್. ಕಂಗ್ರಾಚುಲೇಷನ್ಸ್, 30 hours ಕಂಪ್ಲೀಟ್ ಮಾಡಿದ್ರಾ? ಸೂಪರ್. ನಮ್ಮ ಈ ಚೋಟ ಗುಂಡಗಳು ಬಂದಾಗ ಏನ್ ಅನಿಸ್ತು? ಇಮಿಡಿಯೇಟ್ ಆಗಿ ನನ್ನ ಮಗಳು ನೆನಪಾಗ್ಬಿಟ್ಲು. ಓಡೋಗ ಆ ಹೆಣ್ಮಗು ನೆತ್ಕೊಂಡ್ಬಿಟ್ಟೆ. ಅವ್ಳು ನೋಡಿದ್ರೆ ಒಳಗೆ ಶುರು ಮಾಡ್ಬಿಟ್ಲು. 30 ಗಂಟೆಗೆ ಹಿಂಗೆಲ್ಲ ಆಗುತ್ತಾ? ಓಕೆ, ಒಂದು ಒಳ್ಳೆ ಸರ್ಪ್ರೈಸ್ ಅಲ್ವಾ ಮಕ್ಕಳು ಬಂದಿರೋದು? ಈಗ ಮನೆಗೆ ನೆಂಟರು ಬಂದಂಗಾಯ್ತು. ತುಂಬಾ ದಿನ ಉಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಈಗ ನಿಮಗೆ ಇರೋ ಚಾಲೆಂಜ್, 3 ಮಕ್ಕಳಿದೆ, ಇನ್ನಿಬ್ರು ಬರ್ತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ ಈ ಮಕ್ಕಳನ್ನ ಮೇಂಟೈನ್ ಮಾಡಬೇಕು. ಇದು ಒಂದೇ ಹಂತ ಅಲ್ಲ ಮೇಂಟೈನ್ ಮಾಡೋದು ಅಂದ್ರೆ. ನೆಕ್ಸ್ಟ್ ಹಂತದಲ್ಲಿ ಸ್ಕೂಲ್ ಯೂನಿಫಾರ್ಮ್ಸ್ ಬರುತ್ತೆ, ನೀವು ಅವ್ರನ್ನ ಯೂನಿಫಾರ್ಮ್ ಆಗಿ ರೆಡಿ ಮಾಡಬೇಕು. ಅದಾದ್ಮೇಲೆ ಒಂದು ಸಾಂಗ್ ಬರುತ್ತೆ, ಡ್ಯಾನ್ಸ್ ಮಾಡಿಸ್ಬೇಕು. ಕಡೆಯದಾಗಿ ಅವ್ರನ್ನ ಮಲಗಿಸ್ಬೇಕು. ದಟ್ಸ್ ಯುವರ್ ಚಾಲೆಂಜ್. ಅಕಸ್ಮಾತ್ ಮಕ್ಕಳು ಹಾಲ್ ಕೇಳಿದ್ರೆ ನೀವೇ ಪೇ ಮಾಡಬೇಕು. ಇಟ್ಸ್ ಅ ಕಲೆಕ್ಟಿವ್ ಚಾಲೆಂಜ್. ಅಕಸ್ಮಾತ್ ರೆಸ್ಟ್ ರೂಮ್ಗೆ ಹೋಗಬೇಕು ಅಂದ್ರೆ ಯು ಹ್ಯಾವ್ ಟು ಪೇ. ಯು ಕ್ಯಾನ್ ಶೇರ್ ವಾಟ್ ಎವರ್ ಯು ವಾಂಟ್, ಬಟ್ ಅಲ್ಟಿಮೇಟ್ಲಿ ನನಗೆ ಮಕ್ಕಳು ಮಲಗಿಸಿ. ಸೊ ಅವ್ರು ಮಲಗೋ ತನಕ ಈಗ ನೀವೇ ಮಮ್ಮಿಗಳು, ನೀವೇ ಡ್ಯಾಡಿಗಳು. ಸೊ ಡೋಂಟ್ ವರಿ, ಇದ್ರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇರಲ್ಲ. ನನಗೆ ಅಲ್ಟಿಮೇಟ್ಲಿ ಮಕ್ಕಳು ಮಲಗಬೇಕು. ಎಲ್ಲ ಆದ್ಮೇಲೆ ಮಲಗಿಸ್ಬೇಕು. ಸ್ಕೂಲ್ ಡ್ರೆಸ್ ಎಲ್ಲ ಒಂದೊಂದಾಗು ಫಸ್ಟ್ ಮಲಗ್ಬಿಟ್ರಿ ಇವರು ಎಪ್ಸ್ಬೇಕು. ಓಕೆ, ನಿಮಿಷ ಅಂದ್ರೆ ನೀವು ಹಿಡ್ಕೊಂಡ್ರ ಮಕ್ಕಳು ನಿಮ್ಗೆ ಅಂತ ಫಿಕ್ಸ್? ಇಲ್ಲಪ್ಪ, ಕಲೆಕ್ಟಿವ್, ಅದನ್ನ ಹೇಳ್ತಾರ ನಾನು. ಕಲೆಕ್ಟಿವ್ ಆಗಿ ಮಾಡಿ, ಕಲೆಕ್ಟಿವ್ ಮಾಡಿ. ಇನ್ನೊಂದಿಬ್ರು ಬರ್ತಾರೆ ಮಕ್ಕಳು. ಗ್ರೂಪ್ ಟಾಸ್ಕ್ ಅದನ್ನ ಹೇಳ್ತಾರ. ಯಾಕೆಲ್ಲ ಒಬ್ರು ಕೈಲಿ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಟ್ರೈ. ಗುಡ್ ಲಕ್. ಅಪೇಕ್ಷಾ ಫ್ರಾಕ್ಸ್ ಅಕ್ಷರ ಅಮ್ಮನ್ ಕರ್ಕೊಂಡ್ ಬರ್ತೀವಿ. ಹೋಗಿ. ವೆರಿ ಕ್ಯೂಟ್. ಏನ್ ಹೆಂಗೇಳು? ಅಯ್ಯೋ, ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ? ಬುಲ್ ಬುಲ್
ಗುಯ್ ಗುಯ್ ಮಾತಾಡಕ್ಕಿಲ್ವಾ ಐ ಮ್ಯಾನ್ ಹೌ ಆರ್ ಯು ಕಮ್ ಆನ್ ಜಾಕಿ ಇವ್ನು ಕೆಟ್ಟ ವರ್ಡ್ ಎಲ್ಲ ಅಷ್ಟೇ ಇವ್ನು ಬಂದ್ರು ಇವ್ರು ಮತ್ತೆ ಬಂದವ್ರೆ ಕಮ್ 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 ಹೆಸರು ಹೇಳು ಏನು ಶಿವಾನಿ ರಾನಾ ಶಿರಾನಿ ನಿಮ್ಗೆಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ ನಮ್ ಚೋಟ ಚಾಂಪಿಯನ್ ಇವಳು ಯಾರ್ ಬರ್ಡೇ ಡೈನೋಸರ್ ಬೇಕು ಅಂತೀರಲ್ಲ ಯಾರ್ದು ಬರ್ತ್ಡೇ ಇವತ್ತು ನಿಂದ ಹರ್ಷಿತ್ ಹ್ಯಾಪಿ ಬರ್ಡೇ ನಿಂದುವಾ ಓ ನೈಸ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹರ್ಷಿತ್ ಹ್ಯಾಪಿ ಬರ್ಡೇ ಟು ಯು ಒಂದ್ಸಲ ಅದ್ ಮಾಡ್ಕೊಳ್ಳಿ ಇಬ್ರು ಅದು ನೀನೊಂದ್ಸಲ ಮಾಡಪ್ಪ ನೀನೊಂದ್ಸಲ ಮಾಡಿ ಇವ್ರಿಗೆ ಹಾ ಹರ್ಷಿತ್ ಪೂರ್ವಿದ್ ಇಬ್ರದ್ದು ಬರ್ಡೇ ಅವ್ರು ಡ್ಯಾನ್ಸ್ ಮಾಡ್ತಾರಂತೆ ಲುಂಗಿ ಡ್ಯಾನ್ಸ್ ಸಾಂಗ್ ಅಂತ ಪ್ಲೇ ಮಾಡಿ ಸರ್ ನಾವು ಡ್ಯಾನ್ಸ್ ಮಾಡಿಸ್ತಿದೀವಿ ಈಗ ಅವ್ರಿಗೆ ಓಕೆ ಚಾಲೆಂಜಸ್ ಈಗ ನಿಮ್ಮ ಆಕ್ಟಿವಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ಏನು ಅಂದರೆ ಅವ್ರದ್ದು ಬ್ಯಾಗ್ಸ್ ಇದೆ ಬ್ಯಾಗ್ಸ್ ಒಳಗೆ ಸ್ನ್ಯಾಕ್ಸ್ ಇದೆ ತಿನ್ನಿಸಿ ಅವ್ರಿಗೆ ರೆಡಿ ಮಾಡಿಸ್ಬೇಕು ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿಸ್ಬೇಕು ಆಮೇಲೆ ಅವ್ರಿಗೆ ರೆಡಿ ಮಾಡಿಸಿ ನೀವು ರೈಮ್ಸ್ ಹೇಳ್ಕೊಡ್ಬೇಕು ಇಲ್ಲ ಆಲ್ಫಾಬೆಟ್ಸ್ ಇಲ್ಲ ನಂಬರ್ಸ್ ಇದ್ರ ಜೊತೆಗೆ ಅಲ್ಲಿ ಬರೋ ತಿಂಡಿ ನೀವ್ ಯಾರು ತಿನ್ಬಾರ್ದು ಮಕ್ಕಳಿಗೆ ಬರೋ ತಿಂಡಿ ಬರೀ ಮಕ್ಕಳಿಗೆ ಮಾತ್ರ ಚಾಲೆಂಜರ್ಸ್ ಆಲ್ ದಿ ಬೆಸ್ಟ್ QRST QVWXYZ ಇಲ್ಲಿರೋ ಪೀಸ್ ಎಲ್ಲೋಯ್ತು ಮತ್ತೆ ತಿನ್ಬಿಟ್ಯಾ ಇಷ್ಟು ತಿಂತ್ಯಾ ಇಷ್ಟು ಪುಟಾಣಿ ಹೊಟ್ಟಿಲಿ Five, 6, 7, 8, 9, 10, 11, 12, 13, 14, 15, 16, 17, 18, 19, 20, ಅರ್ಥ ಆಗ್ತಿಲ್ಲ ಬಾಯಿ 21, A for 22. Oh. ಕುಮಾರ ಹಂಗೆ ಮಲಗ್ತೀಯಾ ಜಾಣ ಹಂಗೆ ಪಾಚಿ ಮಾಡು ಕಣ್ಣು ಮುಚ್ಕೊಂಡು ಪಾಚಿ ಮಾಡ್ಬಿಡಪ್ಪ ತಟ್ಟದ್ ಬೇಡವಂತೆ ಜಾಣ ಅವನು ಆಕಾಶಕ್ಕೆ ಹೋಗಿ ಚಂದ್ರನ್ ತರೋದು ಹಠ ಹಿಡಿದಿರೋ ಮಕ್ಳನ್ನ ಮಲಗಿಸೋದು ಎರಡು ಆಗದೆ ಇರೋ ಮಾತು ಆದ್ರೂ ಹಠ ಬಿಡದೆ ಟ್ರೈ ಮಾಡಿ ಚಾಲೆಂಜಸ್ ನಿಮ್ಮ ಆಕ್ಟಿವಿಟಿ ಇಲ್ಲಿಗೆ ಮುಗ್ದಿದೆ ಮಕ್ಕಳೆಲ್ಲ ಮಲ್ಗಾಗಿದೆ ಈಗ ನೀವು ಅವ್ರನ್ನ ಕಳ್ಸ್ಕೊಡ್ಬೋದು ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಚಾಲೆಂಜ್ ಇದು ಯಾಕಂದರೆ ಮಕ್ಕಳ ಜೊತೆ ಕಾಲ ಕಳೆಯೋದಿದೆಯಲ್ಲ ಲೈಫಲ್ಲಿ ಎಷ್ಟೋ ದಿನ ನಾವು ಮಕ್ಕಳ ಜೊತೆ ಇರೋಕ್ಕೆ ಆಗಲ್ಲ ಅವ್ರಿಗೆ ತಿಂಡಿ ತಿನ್ನಿಸಿ ಅವ್ರಿಗೆ ಓದಿಸಿ ಮತ್ತು ಮಲಗಿಸೋದೆಲ್ಲ ಇದೆಯಲ್ಲ ಅದನ್ನು ಲೈಫಲ್ಲಿ ಮಾಡಿದ್ದೇ ಇಲ್ಲ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸು ಐ ಆಮ್ ಹ್ಯಾಪಿ ಟೋಟಲಿ ಹ್ಯಾಪಿ ಅಷ್ಟೊಂದು ಕಿಚ 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 ಅಂತ ಫುಲ್ ಸೌಂಡ್ ಇದ್ದಿದ್ದು ಮತ್ತೆ ಸಡನ್ ಆಗಿ ಫುಲ್ ಮ್ಯೂಟ್ ಆಗೋಯ್ತು ಸ್ವಲ್ಪ ಬೇಜಾರಾಗ್ತಾ ಇದೆ ಅವ್ರನ್ನ ಮಲಗಿಸೋಷ್ಟರಲ್ಲಿ ಏನೇನು ಕಷ್ಟಪಟ್ವಿ ನಿಮಗೆ ಗೊತ್ತು ನಾನು ರವಿ ತೇಜೂರಿಬ್ರು ಜೋಕಾಲಿಯಲ್ಲಿ ಆಡಿದ್ವಿ ತುಂಬ ಕಷ್ಟ ಆಯಿತು ಹೆಂಗೋ ಮಾಡಿ ಮಲಗಿಸಿದ್ವಿ ಮಲಗಿಸಿದ್ಮೇಲೆ ಮಕ್ಕಳನ್ನ ಕಳಿಸಿದ್ವಿ ಮಲಗಿಸ್ಬಿಟ್ರೆ ಸಾಕು ಕಳಿಸ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು
ಈಗ ಮಕ್ಕಳು ಹೋಗಿದ್ದಾರೆ, ಮತ್ತೆ ಬೇಜಾರಾಗ್ತಿದೆ. ನಿದ್ದೆಗಿಲ್ದೆ 34 ಗಂಟೆಗಳು. ಸರ್ ನಂಗೆ ಅನ್ಸುತ್ತೆ ನಾನು 1,000 ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ ಒಳಗೆ. ಬೇರೆ ಎಲ್ಲ ಹತ್ರನೂ ಎಷ್ಟಿದೆ, ಬಿಕಾಸ್ ಬೈ ಮಿಸ್ಟೇಕಾಗಿ ನೀವೇನಾದರೂ ನನ್ನ ಪೌಚಿಂದ ಕೊಟ್ಟಿದ್ರೆ. ನನಗೆ ಶೌಚಾಲಯ ಉಪಯೋಗಿಸ್ಬೇಕು ಆ್ಯಂಡ್ ಇಟ್ಸ್ ಎಮರ್ಜೆನ್ಸಿ, ಸೊ ಪ್ಲೀಸ್ ಹೇಳಿ ಸರ್, ಹೋಗ್ಬೋದಾ? ಸರ್ ನನಗೆ ಒಂದು ಬಾಟಲ್ ನೀರು ಬೇಕು ಸರ್. 4,000 ರುಪೀಸ್ ಹಾಕ್ತಿದ್ದೀನಿ, ಎಕ್ಸ್ಟ್ರಾ ನೋಟ್ ಏನಿಲ್ಲ. ದಿವ್ಯಾ ಅವರೇ, ನೀವು ನಂಗೊಂದು ಲೆಸನ್ ಕೊಡಿಸ್ಬೇಡಿ. ನೀವು ಒಂದು ಲೆಸನ್ ಕಲಿಸಿದ್ರಿ ನನಗೆ. ಕನ್ಫ್ಯೂಸ್ ಆಗಿ ಕಾಸ್ ಕಳ್ಕೊಂಡ ಸ್ವಪ್ನಾಳನ್ನ ನೋಡಿ ಹುಷಾರಾದ ಚಾಲೆಂಜರ್ಸ್ ಸೈಲೆಂಟ್ ಝೋನ್ ಅನ್ನೋ ಚಾಲೆಂಜ್ ನ ಫೇಸ್ ಮಾಡೋಕ್ ರೆಡಿ ಆದ್ರು. ಸೈಲೆಂಟ್ ಝೋನ್ ಟಾರ್ಚರ್ ಅಲ್ವಾ ಗೌಡ್ರೆ? ಅಯ್ಯೋ ಹೆವಿ ಟಾರ್ಚರು. ನನಗೆ ಬರೀ ಕಾಲು ಒತ್ಕೊಂಡ್ಬಿಡುತ್ತೆ, 2 ಕಾಲು ಒತ್ಕೊಂಡು ಕುತ್ಕೊಂಡೆ, ಇನ್ನೇ ಮಾಡೋದು ಅಂತ. ಸೈಲೆಂಟ್ ಝೋನ್ ಅಲ್ಲಿ ನಂಗೆ ಕಾಫ್ ಬರ್ತಿದೆ. ಲೈಕ್ ಕಾಫ್ ಮಾಡಿದ ತಕ್ಷಣ ಎಲಿಮಿನೇಟೆಡ್ ಸ್ವಪ್ನಾಜಿ ಗೋ ಔಟ್ ಅಂದ್ಬಿಟ್ರೆ ಅಂತ ನನ್ಗೆ ಕಾಫ್. ನಿದ್ದೆಗಿಲ್ದೆ 35 ಗಂಟೆಗಳು. ಹಲೋ, ಅಯ್ಯೋ ಕಂಗ್ರ್ಯಾಚುಲೇಷನ್ಸ್. ಅಮೋಘ 38 ಗಂಟೆಗಳು. ಸೂಪರ್. ರೆಡಿ ಫಾರ್ ದ ನೆಕ್ಸ್ಟ್ ಚಾಲೆಂಜ್? ಏನೇನೋ ಇಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ, ಏನ್ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಏನೋ ಹೋಗಿ ಸರ್, ಟೇಬಲ್ ಮೇಲೆ ಏನೇನೋ ಕಾಣುತ್ತೆ ಅಂದ್ರು, ಅದ್ಭುತವಾಗಿ ಏನೇನೋ ಕಾಣಿಸ್ತಾ ಇದೆ. ಓಕೆ, ಹೇಳ್ಬಿಡಿ ಪ್ಲೀಸ್ ಬೇಗ. ಹೇಳ್ಬಿಡ ಬೇಗ. ಓಕೆ, ಹಿನ್ನರಿ ಓಕೆ. ಈಗ ಚಾಲೆಂಜ್ ಏನು ಅಂತ ಹೇಳ್ಬಿಡ್ತೀನಿ. ಇಲ್ಲೊಂದು 16 ಐಟಮ್ ಇದೆ. ಏನ್ ಮಾಡ್ಬೇಕಾಗತ್ತೆ, ಮಿನಿಮಮ್ 8 ಐಟಮ್ನ ಬಳಸ್ತೀರಾ. ಈ ಮಗ್ ಫುಲ್ ಆಗುವಷ್ಟು ಇದರಲ್ಲಿ ಹಾಕಿ ನೀವು ಜ್ಯೂಸ್ ಮಾಡ್ತೀರಾ. ಒಂದು ಅದ್ಭುತವಾದ ರೆಸಿಪಿ ಮಾಡ್ತೀರಾ. ಅದನ್ನು ನಿಮ್ಮ ಪಾರ್ಟ್ನರ್ ಅಂತ ಅನ್ನಿಸ್ಕೊಂಡವ್ರು ಕುಡಿತಾರೆ. ಕುಡಿಲಿಲ್ಲ, ನನ್ನ ಕೈಲಿ ಆಗಲ್ಲ ಸರ್, ಇವ್ರು ಹಾಕಿದ ಕಾಂಬಿನೇಷನ್ ನೋಡಿದೆ, ನನಗೆ 10,000 ರೂಪಾಯಿ ಕೊಡ್ತಾರೆ, ಆಗಲ್ಲ ಅನ್ನೋರು. ಮಾಡ್ಕೊಟ್ಟವರು ಮಾಡ್ಕೊಡ್ತಾರೆ, ಕುಡಿದು ಬಿಡ್ತಾರೆ ನಿಮ್ಮ ಪಾರ್ಟ್ನರು ಅಂತ ಅನ್ಕೊಳ್ಳೋಣ. ಕುಡಿದ್ರೆ ಮಾಡ್ಕೊಟ್ಟವರು ಅವ್ರಿಗೆ 5,000 ರೂಪಾಯಿ ಕೊಡ್ತಾರೆ. ಮಿನಿಮಮ್ ಮಾರ್ಕ್ ನೀವೇನಾದ್ರು ಕ್ರಾಸ್ ಮಾಡಿ ಆಗಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ಕೊಡ್ತಾರಲ್ಲ ಅವ್ರಿಗೆ 5,000 ರೂಪಾಯಿ ಕೊಡ್ತಾರೆ. ಸರ್ ಇವಾಗ ಇಬ್ರು ಪಾರ್ಟ್ನರ್ಸ್ ಮಾಡ್ಕೊಟ್ಟಿದ್ ಇಬ್ರು ಕುಡಿದ್ರೆ ಬೋತ್ ವಿಲ್ ರಿಮೇನ್ 5,000. ದೇರ್ ಇಸ್ ನಥಿಂಗ್. ಸರ್, ಇದು ಇಂಗ್ರೀಡಿಯೆಂಟ್ಸ್ ಡಿಸ್ಕಸ್ ಮಾಡ್ಬೋದಾ? ಅಂದ್ರೆ ಪಾರ್ಟ್ನರ್ಸ್ಗೆ ಯಾವ್ದು ಬೇಕು ಇಲ್ಲ? ನೋ 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 ನೋ, ಅವೆಲ್ಲ ಹೇಳಂಗಿಲ್ಲ. ಅವ್ರಿಗೆ ಏನ್ ಬೇಕೋ ಅವ್ರು ಹಾಕೊಡ್ತಾರೆ. ಶುರು ಮಾಡ್ಬಿಡೋಣ ಈಗ. ಕೆಪೇಗೌಡ ಬನ್ನಿ. ಸ್ವಪ್ನ ಕಮ್. 8 ಐಟಮ್ ಯಾವುದು ಅಂತ ಹೇಳಿ ನಾನು ಇಲ್ಲಿ ಇಡ್ತೀನಿ. ಹಾ, 1 ತಗೊಳ್ಳಿ. 3 ರೆಸಿಪಿ ಇದೆ ಸರ್. ಐ ಮೀನ್ ರೆಸಿಪಿ ಹೆಸರೆಲ್ಲ ಆದ್ಮೇಲೆ ಹೇಳ್ತೀನಿ. ಆದ್ಮೇಲೆ ಕುಡ್ದೋರು ಹೇಳ್ತಾರೆ. ಕುಡ್ದೋರು ಹೇಳ್ತಾರೆ. ಒಂದು ಹಾಫ್ ಹಾಗಲಕಾಯಿ. ಹುಡುಗಿ ಚೆನ್ನಾಗಿರ್ಲಿ ಸರ್. ನನ್ನ ಪೇರ್ ಆರೋಗ್ಯ ಮುಖ್ಯ, ಅದಕ್ಕೆ ಅದಕ್ಕೆ ಹಾಗಲಕಾಯಿ ಹಾಕಿದ್ದೀರಾ? ಒಂದು ಮೊಟ್ಟೆ ಹಾಕಿದ್ದೀನಿ ಸರ್. ಸಾಕಾ? ಸಾಕಲ್ಲ ಸರ್, 8 ಐಟಮ್ ಆಯ್ತು. ಏನು ಹಾಗಲಕಾಯಿ
ಕಷ್ಟಪಟ್ಟು ಮಾಡಿದ್ದೀನಿ ಪ್ರೀತಿಯಿಂದ. ಶೌಚಾಲಯ ಉಚಿತ ಎಲ್ಲರಿಗೂ ಡಿಸ್ಕೌಂಟ್ ಕೊಡ್ಬೇಕು. ನಾನೊಂದ್ಸಲ ಅಮೇಝಿಂಗ್. ಓಕೆ ಚಿಯರ್ಸ್ ಸ್ವಪ್ನ. ಸೂಪರ್ ಆದ್ರಲ್ರಿ. ಯಾಕ್ ₹5,000 ತಂದು ಕೊಟ್ಬಿಡಿ ಅವ್ರಿಗೆ. ಇವಾಗ್ಲೇ ಯಾ ನಮ್ದು ಅಲ್ಲೇ. ಬನ್ನಿ ಈ ಕಡೆ. ನೋ ಯು ಆರ್ ವೆರಿ ಇಂಟೆಲಿಜೆಂಟ್. ಅದೇ ರಾಗಿ ಮುದ್ದೆನಾ? ಗೌಡ್ರ ಫೇವ್ರೆಟ್ ಅಲ್ವಿ? ಮೊಟ್ಟೆ ಆಯಿಲ್ ಹಾಕ್ಬಿಡ ಕಣ. ರಾಗಿ ಮುದ್ದೆ ಹಾಕ್ಬಿಟ್ಟು ಆಯಿಲ್ ಹಾಕಿದ್ರೆ ಎಂಜಾಯ್ ಬೇಬ್ಸ್. ಓಕೆ, 1 ಹಾಗಲಕಾಯಿ. ಒಂದಾ? 1/4 ಕುಡ್ದ್ಬಿಟ್ಟು ನಂಗೆ ವಾಪಸ್ ನನ್ ದುಡ್ಡು ಕೊಡಿ. ನಾನೆಲ್ಲ ಬಿಡಲ್ಲ ಹಂಗೆಲ್ಲ. ಹಾಕಿ. ಓಕೆ, Strength ನೆಕ್ಸ್ಟ್ ಇಲ್ಲ. ಸೆಕೆಂಡ್ ಇಂಗ್ರೀಡಿಯಂಟ್ ಮುದ್ದೆ. ರುಚಿಗೆ ತಕ್ಕಷ್ಟು ಬೇವಿನ ಎಲೆ. ಬೇವಿನ ಎಲೆ. ಮುದ್ದೆ ಹಾಕ್ಬಿಟ್ಟು ಹಾಗಲಕಾಯಿ ಹಾಕ್ಬಿಟ್ಟು ರುಬ್ಕೊಡ್ತಾ ಇದೆಯಲ್ಲಪ್ಪ ದೇವ್ರೆ. ಕರ್ನಾಟಕದ ಜನ ಯಾರಾದ್ರೂ It is not that bad, trust me. ನೋಡ್ರೆ ಸರ್ ನೋಡಿ ಏನ್ ಮಾಡ್ತೀರಾ. ಭಯ ಆಗ್ತಿದೆ. ಎದ್ರೆ 5,000 ಸರ್, 1000ದ ಪ್ರಶ್ನೆ ಅಲ್ಲ ಸರ್, ಇದು ಟೇಸ್ಟ್ ಹೆಂಗಿದೆ ನೋಡ್ಕೊಂಡು ಕುಡಿತೀನಿ ಸರ್. ನೋಡಿ ದುಡ್ಡಿನ ಪ್ರಶ್ನೆ ಅಲ್ಲ, ಇದು ಆರೋಗ್ಯದ ಪ್ರಶ್ನೆ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಶುರು ಮಾಡಿ. ಹೆಂಗಿದೆ? ಸೂಪರ್ ಆಗಿದೆ ಕಣ. ₹5,000 ಬರ್ತದೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಹೌದಾ? Seriously? ಸೀರಿಯಸ್ಲಿ. ಮೈ ಗಾಡ್, ಸೂಪರ್. It's okay. Bad I'm luck. happy. No, I'm Yeah, happy. ಥ್ಯಾಂಕ್ ಯು, ಥ್ಯಾಂಕ್ ಯು. Congratulations. Please Thank ಬೇಗ you, thank ಮನೆಗೆ you ಹೋಗಿ very ಸೇರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಅದೇ 1 ಲಕ್ಷ ತಗೊಂಡು ನೋಡಿ ಇಬ್ರು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. So let's call our second challenger, ದಿವ್ಯಾ. ಬನ್ನಿ ರಂಗ ಅವರೇ. ಈಗ ತಮ್ಮ ರೆಸಿಪಿ ಏನು ಅಂತ ಕೇಳ್ಬೋದಾ? ಓಕೆ, ಪಿಜ್ಜಾ ಒಂದು. ಯು ವಾಂಟ್ ಒನ್ ಪಿಜ್ಜಾ? ಇದು ಅಮೆರಿಕ ಕರ್ನಾಟಕ ಮಿಕ್ಸಿಂಗ್. ಕರೆಕ್ಟ್. ಆಯ್ ಸಬಾಷ್, ಆಯ್ ಸಬಾಷ್. ಆ ರಂಗನಾಥ ನಿಮ್ಗೆ ಒಳ್ಳೇದು ಮಾಡಲಿ. ನಾನು ಅದೇ ಬೇಡ್ಕೋತೀನಿ, ಅದೇ ರಂಗನಾಥನ ಹತ್ರ. ಥ್ಯಾಂಕ್ ಯು ಸರ್. ಎಂಜಾಯ್ ಮಾಡಿ. ಹಿಂಗೆ ಮುಂದೆ ಹೋದ್ರೆ ಟ್ರಿಪ್ ಡ್ರಾಪ್ ಇದೆ. ಒಂದು ದಿವ್ಸಕ್ಕೆ ಹೋದ್ರೆ ವೆಲ್ ಸೆಡ್. ಏನ್ ಅನ್ಸಿಲ್ಲ ಹೊಟ್ಟೆ ದಯವಿಟ್ಟು ಯಾರು ರಂಗವ್ರೆ ಸರ್, ನೀವು ಹೋಗಿ ಕೂತ್ಕೊಳ್ಳಿ. ಇದೆಯಾ, ನೀವು ಹಿಂಗ್ ಬನ್ನಿ. ಭುವನ ಬನ್ನಿ. ಮಾಡಕ್ ಕರಿತಿದ್ದೀರಾ? ಮಾಡ್ಬಿಡ್ತೀನಿ. ಹೊಡಿ ಮಾಡಿ. ಮುದ್ದೆ ಫಸ್ಟ್. ಮುದ್ದೆ. ಓಕೆ, ನೆಕ್ಸ್ಟ್ ಏನ್ ಬೇಕು? ಚಿಲ್ಲಿ ಸಾಸು. ಓಕೆ ಸರ್, ಫಸ್ಟ್ ಆಫ್ ಆಲ್ ನಾನು ಅಮ್ಮಂಗೆ ಸಾರಿ ಹೇಳಬೇಕು ಬಿಕಾಸ್ ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಐ ನೀಡ್ ಟು ಪ್ರೂವ್ ದಿಸ್ ಲೇಡಿ.
have proved me wrong. Yeah, please, I'm sorry. Enough? Enough? ಏನಾಯ್ತು ದಿವ್ಯಾ? ಓಕೆ ಫ್ರಾಂಕ್ಲಿ ಸೇಯಿಂಗ್ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಎಗ್ ಹಾಕ್ಬೇಡಿ ಅಂತ ಆ್ಯಂಡ್ ಶಿ ವಾಸ್ ಆಲ್ಸೋ ಸಿಟಿಂಗ್ ನೆಕ್ಸ್ಟ್ ಟು ಮೀ ಐ ಟೋಲ್ಡ್ ಹರ್ ಅಂದರೆ ಯಾ ಇಟ್ಸ್ ಮೈ ಮಿಸ್ಟೇಕ್ ದಟ್ ನಾನು ಅವಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಎಗ್ ಹಾಕ್ಬೇಡ ಅಂತ ಆ್ಯಂಡ್ ಶಿ ವಾಂಟೆಡ್ಲಿ ಎಗ್ ಹಾಕಿದ್ಲು ಸೊ ಐ ಡ್ರ್ಯಾಂಕ್. ವೆಲ್ ಡನ್, ವೆಲ್ ಟ್ರೈಡ್. ಬನ್ನಿ ರಂಗ ಅವರೇ. ಎಸ್ ಹೇಳಿ. ಮಶ್ರೂಮ್. ಎರಡು ಹಾಕ್ಬೇಕಾ ಇದಕ್ಕೆ? ಎರಡು ಹಾಕ್ದಾಗ ಒಂದು ಜಾಸ್ತಿ ಘಮ ಬರುತ್ತೆ, ಮತ್ತೆ ಆ ಒಂದು ರುಚಿ ಮಸಾಲೆ ಜಾಸ್ತಿ ಇರುತ್ತೆ. ಸೂಪರ್. 4 ಆಯ್ತು. For the egg mistake I did, I'm going to have 3/4 of it. ನೀವಿಬ್ರು ಯಾಕೆ ಹಿಂಗೆ ಆಡ್ತಿದ್ದೀರಾ ಸೀರಿಯಸ್ಲಿ? I just wanted to prove you that for the first time I had egg ಅಂತ ಅಷ್ಟೇ, nothing else. Don't feel guilty. ಭುವನ ಪ್ಲೀಸ್ ಸ್ಟಾಪ್. ಭುವನ ಭುವನ ಶಟ್ ಅಪ್ ಪ್ಲೀಸ್. ಅದೆಷ್ಟು ಖಾರ ಇದೆ. ಹ್ಯಾವ್ ಯು ಲಾಸ್ಟ್ ಇಟ್? ಆಗಿದೆ. ನಾನು ಹೇಳಿ 1/4 ಬಿಟ್ಬಿಡಮ್ಮ. ನೋ, ಅಷ್ಟು ಕುಡಿಬೇಕಂತೆ. ಬೇಡ ಇದು ಆಕ್ಚುಲಿ ಬುಲ್ಶಿಟ್ ಇದು. ಅಷ್ಟೇ ಮುಗಿತದು. ಅಲ್ಲ ಅವ್ರು ಕುಡ್ದಿದ್ದಾರೆ ಅಂತ ಇವ್ರು ಅಷ್ಟು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಲ್ಲ ಬೇರೆ ಅದು ಆಕ್ಚುಲಿ ಬಿಟ್ಬಿಡಮ್ಮ. ಅದು ರಿಲೇಟ್ ಆಗಿಲ್ಲ ಪ್ಲೀಸ್. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪ್ರಾಬ್ಲಮ್. ನಿಮ್ ಜಿದ್ದನ್ನ ತೋರಿಸ್ಕೋಬೇಡಿ ಇಲ್ಲಿ. My sake, ನಂಗೇನೋ ಇಲ್ಲ ಆಕ್ಚುಲಿ ಬಿಟ್ಬಿಡೋದು. ನೀವು ಬೇರೆ ರೀತಿಯಲ್ಲಿ ಯು ಕ್ಯಾನ್ ಪ್ರೂವ್ ಇಟ್. ಬೇಡ ಬೇರೆ ರೀತಿಯಲ್ಲಿ ಯು ಕ್ಯಾನ್ ಪ್ರೂವ್ ಇಟ್. ಜಸ್ಟ್ ಲಿವ್ ಇಟ್. There is nothing that you want to prove me. Come on. ಪ್ಲೀಸ್ ಕೇಳಿಸ್ಕೋಬೇಡ. ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ವಾಪಸ್ ಬರ್ತಾ ಇರೋ. ಅವ್ರಿಗೆ ಬೇಕಿದ್ದು ವಾಟ್ ಇಸ್ ಯೋರ್ ಪ್ರಾಬ್ಲಮ್? It's not like I can't do it. ಓಕೆ ನಾವು ಭುವನ ಇಟ್ಸ್ ಸಾರ್ಟೆಡ್ ಔಟ್. ಇವಾಗ ಹೇಳಷ್ಟು ಹೇಳಿದೀವಿ. ಇಟ್ ಇಸ್ ಅಪ್ ಟು ಯು. ಸೀರಿಯಸ್ಲಿ ಹೇಳ್ತಾ ಇರೋದು. ಇಟ್ ಇಸ್ ಫಾರ್ ಯೋರ್ ಗುಡ್. ಇದು ಓಕೆ. ಉಳ್ಕೊಂಡಿರೋದು ನಮ್ಮ ರವಿ. ಇವ್ರಿಗೆ ಅದ್ಭುತವಾದ ರೆಸಿಪಿನ ಅಥವಾ ಅದ್ಭುತವಾದ ಒಂದು ಜ್ಯೂಸ್ನ ಮಾಡ್ಕೊಡುತ್ತೆ. ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ ಸ್ವಪ್ನ, ಪ್ಲೀಸ್ ಕಮ್. ಹಾಗಲಕಾಯಿ ಮೈ ಫೇವರೇಟ್. ಓಕೆ, ಹಾಗಲಕಾಯಿ ಅವ್ರ ಫೇವರೇಟ್ ಅಂತ. ಓಕೆ, ಫಸ್ಟ್ ಇಂಗ್ರೀಡಿಯಂಟ್ ಹಾಗಲಕಾಯಿ ಹಾಕ್ತಿದ್ದೀನಿ. ಓಕೆ. Get ready for the magical recipe. Enjoy your drink, sir. ಓಕೆ, ನಿಜವಾಗ್ಲೂ ಓಕೆ. Enjoy your health. ಥ್ಯಾಂಕ್ ಯು. ಓಕೆ, ಕೂತ್ಕೊಳ್ಳಿ. ಏನು ಅನ್ನಿಸ್ತು ರಂಗ ಅವರೇ? ನಮ್ಮ ಕೈಯಿಂದ ತಪ್ಪಾಗ್ತಾ ಇದೆ. ಎದೆನಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅದು ಜ್ಯೂಸ್. ನೀರು ತರ್ಸ್ಕೊಂಡು ಕುಡಿ. ಏನು ಗೌಡ್ರೆ, ಹೆಂಗಿದೆ? ಓಕೆ ಓಕೆ, ಆರಾಮಾಗಿದ್ದೀರಾ? Doubtful. ಯಾ ಭುವನ? It's burning. Take a lot of water. Okay.
ಫಸ್ಟ್ ಆಫ್ ಆಲ್ ಸರ್ ಸಾರಿ ಕೇಳಕ್ ಇಷ್ಟಪಡ್ತೇನೆ ಇವಳನ್ನ. ನನಗೆ ಅವಳಿಗೆ ಪ್ರೂವ್ ಮಾಡಬೇಕಿತ್ತು, ಬಿಕಾಸ್ ಅವಳು ಗೊತ್ತಿದ್ದು ಮಾಡಿದ್ರಲ್ಲ ಅಷ್ಟೇ. ಬಟ್ ಪರವಾಗಿಲ್ಲ, ಗೊತ್ತಿದ್ದು ಮಾಡಿದ್ರು ಪರವಾಗಿಲ್ಲ, ನಾನು ಪ್ರೂವ್ ಮಾಡಿದೆ. ಬಟ್ ಆದ್ರೆ ಅವಳು ವಾಪಸ್ ನನಗೆ ಪ್ರೂವ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಇನ್ನು ತುಂಬಾ ಕೆಲಸ ಇದೆ ಅದಕ್ಕೆ. ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ನನ್ನ ಮನಸ್ಸಲ್ಲಿ ಏನಿಲ್ಲ, 2 ಮೊಟ್ಟೆ 2 ಆ ತರ ಜೋಶಲ್ಲಿ ನಾನು ಹಾಕೊಂಡು ಹೋದೆ. ಬಟ್ ನಾನು ಮಾಮೂಲಿ ಹೋಟ್ಲಲ್ಲಿ ಕೊಡ್ತಾರಲ್ಲ ಆ ತರ ಸಾಸ್ ಅನ್ಕೊಂಡು ನಾನು 2 ಸ್ಪೂನ್ ಹಾಕಿದ್ದು. ಬಟ್ ಒರಿಜಿನಲ್ ಚಿಲ್ಲಿ ಅಂತ ಗೊತ್ತಾಗ ನಾನು ಗ್ಯಾರಂಟಿ ಅಪ್ಲೈ ಮಾಡ್ತಿಲ್ಲ. ಅಂದ್ರೆ ಅದು ಗಟ್ಟಿ ಇರ್ಲಿ ಅದು ಅನ್ನೋ ಇದಕ್ಕೆ ನಾನು ಹಾಕಿದೆ ಅಷ್ಟೇ. ಯಾರಿಗೂ ಏನು ದುರುದ್ದೇಶಗಳಿಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಅವ್ರು ವೈಯಕ್ತಿಕವಾಗಿ ತಗೊಳ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಲ್ಲಿರೋರು ಯಾರಿಗೂ ದುರುದ್ದೇಶ ಇಲ್ಲ, ಬಟ್ ಅವ್ರಿಗೆಲ್ಲ ದುಡ್ಡು ಸಿಕ್ತು. ನನ್ಗೂ ಒಳ್ಳೆ ಉದ್ದೇಶ ಇತ್ತು, ದುಡ್ಡಿಲ್ಲ, ಬರೀ ಹೋಯ್ತು. ಸೊ ಬಟ್ ಇಟ್ಸ್ ಓಕೆ. ಹೆಲ್ತ್ ಇಸ್ ವಿತ್ ಮೀ, ಬ್ರೈನ್ ಇಸ್ ವಿತ್ ಮೀ, ಐ ಆಮ್ ಹ್ಯಾಪಿ. ಸೂಪರ್. ದುಡ್ಡು ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ ಅಂತ ನನ್ಗೆ ಅನ್ಸಿಲ್ಲ ಇದುವರೆಗೂ ಈ ಶೋನಲ್ಲಿ. ಏನೋ ಎದ್ದಿರಬೇಕು, ಮೆಂಟಲಿ ಅಂಡ್ ಫಿಸಿಕಲಿ ಐ ಶುಡ್ ಬಿ ಸ್ಟೇಬಲ್ ಅಂತವ್ರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಸೊ ಎದ್ದು ಪ್ರೂವ್ ಮಾಡಿ. ಗುಡ್ ಲಕ್. ಎದ್ದಿರಿ, ಬರ್ತೀನಿ ಮತ್ತೆ. ನಿದ್ದೆಗಿಲ್ದೆ 42 ಗಂಟೆಗಳು. ಅವ್ರು ಸರ್ ಹೇಳ್ದಂಗೆ ಅಲ್ಲಿ ಪ್ರೂವ್ ಮಾಡೋದೇನೂ ಇರಲಿಲ್ಲ. ಬಟ್ ನನಗೇನು, ನನಗೆ ಒಂದೇ ತಲೆನಲ್ಲಿ, ಅಲ್ಲಿ ಹೋದಾಗ ಒಂದೇ ತಲೆನಲ್ಲಿ ಇದ್ದಿದ್ದು, ನಾನು ಹೇಳಿದ ಮೇಲೂ ಹಾಕಿದ್ಲಲ್ಲ ಅಂತ ಅಷ್ಟು ಅದಕ್ಕೆ ಕೊಡ್ದೆ ಹೊರತು ಬೇರೆ ಏನು. ಬಟ್ ಅವ್ಳು ನನಗೆ ವಾಪಸ್ ಪ್ರೂವ್ ಮಾಡೋ ಇದು ಇರಲಿಲ್ಲ. ಏನ್ ಗೊತ್ತಾ, ಒಂದು ಪ್ರಾಬ್ಲಮ್ ಅಂದ್ರೆ ಚಾಲೆಂಜ್ ಅನ್ನೋದೇ ಇದು ಬಂದಿರೋದೇ ದೊಡ್ಡ ಪ್ರಾಬ್ಲಮ್ ಅಲ್ವಾ? ನಮ್ಮ ಒಂದು ಟ್ರಿಪ್ ಫಸ್ಟ್ ಆಫ್ ಆಲ್ ಬಟ್ ಬಿಟ್ಬಿಡಿ ಅದೆಲ್ಲ. ಅದಕ್ಕೆ ಬಟ್ ಸಾರಿ ಕೇಳಿದೆ. ಬಟ್ ನೀ ನಂಗೆ ಪ್ರೂವ್ ಮಾಡ್ಬೇಕಾಗದೇ ಇರಲಿಲ್ಲ ಅಲ್ಲಿ. ಯು ಟೋಲ್ಡ್ ಅದೇ ಐ ಆಮ್ ಡ್ರಿಂಕಿಂಗ್ ಫಾರ್ ದಟ್ ಗಿಲ್ಟಿ ಅಂತ ನೀನೇ ಹೇಳ್ದೆ. ಐ ಆಮ್ ನಾಟ್ ಪ್ರೂವಿಂಗ್ ಫಾರ್ ದಟ್ ಗಿಲ್ಟಿ, ಐ ಡ್ರಾಂಕ್ ಅಷ್ಟೇ. ಯು ಶುಡಂಟ್ ಫಾರ್ ಡೂಯಿಂಗ್ ಸಮಥಿಂಗ್ ರಾಂಗ್. ದರ್ ಇಸ್ ನಥಿಂಗ್ ರಾಂಗ್ ರೀ. ನೋ ಐ ಡಿಡ್ ಸಮಥಿಂಗ್ ರಾಂಗ್. ಓ ದಟ್ ಸಿ, ನಾನು ಹೇಳ್ತೀನಿ, ನಾನು ಪ್ರೂವ್ ಮಾಡಕ್ ಕುಡಿಲಿಲ್ಲ. ಬ್ರಾಹ್ಮನ್ಸ್ ಅಂದ್ರೆ ಐ ಡೋಂಟ್ ಇವನ್ ಫೋರ್ಸ್ ದೆಮ್ ಫಾರ್ ಎನಿಥಿಂಗ್. ಅದೊಂದು ಸಡನ್ ಆಗಿ ಸ್ಟಕ್ ಆಯ್ತು ಏನೋ ಎಕ್ಸೈಟ್ಮೆಂಟ್ ಅಲ್ಲಿ. ನೀವು ಹೇಳಿದ್ದು ನಂಗೆ ಜ್ಞಾಪಕ ಬರಲ್ಲ. ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಅದು ಲಾಸ್ಟ್ ಇಂಗ್ರೀಡಿಯೆಂಟ್ ಆಗೋದನ್ನ ಹಾಕ್ತನಲ್ಲ. ಸೊ ಐ ಫೀಲ್ ವೆರಿ ಬ್ಯಾಡ್. ನಾ ಹೇಳ್ತಾ ಇದ್ದೀನಲ್ಲ, ನಿನ್ಗೆ ಹೆಂಗೆ ಸಡನ್ ಆಗಿ ಸ್ಟಕ್ ಆಯ್ತು, ನನಗೂ ಹಂಗೆ ಸಡನ್ ಆಗಿ ಸ್ಟಕ್ ಆಯ್ತು. ನಾನು ಆಕ್ಚುಲಿ ನಾನು ಇದುವರೆಗೂ ಇದು ಮಾಡಿಲ್ಲ ಅಲ್ಲ, ನಾನು ಯಾಕೆ ಕುಡಿಬಾರ್ದು ಅಂತ. ದಟ್ಸ್ ಆಲ್ ಅಷ್ಟೇ. ಆಮೇಲೆ ಯು ಟೋಲ್ಡ್ ಮಿ ಯೋರ್ ಮಿಸ್ಟೇಕ್ ಅಲ್ಲ, ನಾನು ಮಿಸ್ಟೇಕ್ ಹೇಳಿದೆ, ನನ್ನ ಮಿಸ್ಟೇಕ್ ಹೇಳಿದೆ ಆ್ಯಕ್ಚುಲಿ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಬಿಟ್ಟಾಕು, ಫರ್ಗೆಟ್ ಇಟ್ ಅಷ್ಟೇ. ಚಿಲ್ ಮಾಡು. ಡೋಂಟ್ ಅದನ್ನ ಬರೀ ತಲೆಯಲ್ಲಿ ಇಟ್ಕೊಂಬೇಡ. ಸ್ವಪ್ನ ಬಾಯ್ಲಿ. ಸ್ವಪ್ನ, I'll come in a while. I'll get really heated ಇವಾಗ. ಕಮ್ ಹಿಯರ್ ಪ್ಲೀಸ್. ಇಲ್ಲ ಪಾಪ ಅವಳು ಒಬ್ಳೇ ಇರ್ಲಿ ಬಿಡಿ. ಐ ಮೀನ್ ಟೇಕ್ ಸಮ್ ಟೈಮ್ ಮೈಂಡ್ಗೆ. ವೀಕ್ಷಕರೇ, ಒಳಗಿರೋ ನಮ್ಮ ಚಾಲೆಂಜರ್ಸು 44 ಗಂಟೆಗಳ ಚಾಲೆಂಜನ್ನು ಸ್ವೀಕರಿಸಿ ಭಾಳ ಸಂತೋಷದಲ್ಲಿ ಬೀಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. 72 ಗಂಟೆ ಏನು ಅಂತ ಭಾಳ ಕಾಮಿಡಿಯಾಗಿ ನೋಡ್ತಾ ಇದ್ದಾರೆ. ಎನಿವೇಸ್ ಓಕೆ, ಇನ್ನೊಂದು ಚಾಲೆಂಜ್ಗೆ ನಾವು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದೀವಿ. ಅವರು ಬರಲಿ, ಒಟ್ಟಿಗೆ ನಿಮಗೂ ಅವ್ರಿಗೂ ನಮ್ಮ ಚಾಲೆಂಜ್ ಏನು ಅಂತ ರಿವೀಲ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಕಾಲ್ ಆರ್ ಚಾಲೆಂಜರ್ಸ್. ವಾಟ್ ಮೈ ಡಿಯರ್ ಚಾಲೆಂಜರ್ಸ್, ಹೌ ಆರ್ ಯು? ಕಂಗ್ರ್ಯಾಚುಲೇಷನ್ಸ್, 44 ಗಂಟೆಗಳನ್ನು ಪೂರೈಸಿದ್ದೀರಾ. ಸೊ ಏನಂದ್ರೆ ಕ್ಯಾರೋಕೆ ನಿಮಗೆ ಸೌಂಡ್ ಟ್ರ್ಯಾಕ್ ಬರುತ್ತೆ. ಸೊ ವಾಯ್ಸ್ ಏನಿರುತ್ತೆ ಕಟ್ ಆಗಿರುತ್ತೆ. ಯು ಹ್ಯಾವ್ ಟು ಸಿಂಕ್. ದಟ್ಸ್ ಎ ಚಾಲೆಂಜ್. ಸೊ ಯಾರ್ಯಾರಿಗೆ ಯಾವ್ದಾವ್ದು ಹಾಡು ಕೊಡಬೇಕು ಅಂತ ಈಗ ನಾನು ಡಿಸೈಡ್ ಮಾಡ್ತೀನಿ. ಕಿನ್ನರಿ, ಇದನ್ನ ಸ್ವಪ್ನ ಅವರು ಕೊಡಿ. ತುಂಬಾ ಅದ್ಭುತವಾದ ಹಿಟ್ ಹಾಡುಗಳು ಈಗ ನೀವು ನನಗೆ ಹಾಡಿ ಕೇಳಿಸಬೇಕು. ರೆಡಿ ಫಾರ್ ದ ಚಾಲೆಂಜ್? ಶುರುಮಾಣ. ಇಷ್ಟಕ್ಕೆ ಬಿಟ್ಬಿಡ್ತೀವ ನಾವು. ಇದು ಬರೀ ಕೆರೋಕೆ ಅಲ್ಲ, ಕಿಲ್ಲರ್ ಕೆರೋಕೆ ಅಂತ. ನೀವು ಹಾಡ್ತೀರಿ, ಇಲ್ಲಿ ಒಂದಷ್ಟು ಕಿರಿಕ್ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಕಿನ್ನರಿ ಇದ್ದಾರೆ, ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೋತಾರೆ. ನಿಮಗೆ ಏನೇ ಡಿಸ್ಟ್ರಾಕ್ಟ್ ಮಾಡಿದ್ರು ನೀವು ಹಾಡನ್ನ ಕಂಪ್ಲೀಟ್ ಮಾಡಬೇಕು. ಅಕಸ್ಮಾತ್ ನೀವು ಅವರು ಡಿಸ್ಟ್ರಾಕ್ಟ್ ಮಾಡಿದಾಗ ಡಿಸ್ಟ್ರಾಕ್ಟ್ ಆಗಿ ಅಲ್ಲಿ ಇಲ್ಲಿ ಗಲಬಸ್ಕಿ ಮಾಡಿದ್ರೆ 5,000 ರೂಪಾಯಿ ಪೆನಾಲ್ಟಿ. ರೆಡಿ ಫಾರ್ ದ ಕಿರಿಕ್ ಕೆರೋಕೆ? ಕಮಾನ್ ಜಾಕಿ. ಕಾಮಾನ್ ಜಾಕಿ. ಕೆಂಪೇಗೌಡರು ಬನ್ನಿ. ಬನ್ನಿ ಕೆಂಪೇಗೌಡ್ರೆ, ಧೈರ್ಯವಾಗಿ ನಿಂತ್ಕೊಳ್ಳಿ, ಏನಾಗಲ್ಲ. ರೆಡಿ? ಮ್ಯೂಸಿಕ್ ಪ್ಲೀಸ್. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು
ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಬಾಳೆಂದರೆ ಪ್ರಣಯಾನುಭವ ಕವಿತೆ ಆತ್ಮಾನುಸಂಧಾನ. ಹಾಡಿ ಹಾಡು 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 ಹಾಡು. ನೆನಪೆಂದರೆ ಮರೆತಿಲ್ಲ ಮಾಯೆ, ನೆನಪೆಂದರೆ ಓ ಅನ್ಯತೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸುಗೆದವಳೆ, ನನ್ನೊಳಗೆ ಸೂಪರ್ ಸೂಪರ್ ಕರೆಕ್ಟ್. ಈಗ ನೂರು ಈಗ ನೂರು ಈಗ ನೂರು ಈಗ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಸೂಪರ್ ಅಪ್ಪ. ಏನೋ ಹಂಗು ಹಿಂಗು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡಿದೀರಾ. ನೋಡೋಣ ನಿಮ್ಮ ಸಹಪಾಠಿಗಳು ಸಹೋದ್ಯೋಗಿಗಳು ಸಹ ಚಾಲೆಂಜರ್ಸ್ ಏನ್ ಮಾಡ್ತಾರೆ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಸರಿ ಸರ್, ನಿಂತ್ಕೊಳ್ಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿಂಗಿಂಗ್ ಕಾಂಪಿಟೇಷನ್ ನ ಎರಡನೇ ಅಭ್ಯರ್ಥಿ, ಎರಡನೇ ಹಾಡುಗಾರ್ತಿ ಭುವನ ಅವರು ದಯವಿಟ್ಟು ಬರಬೇಕು. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಭುವನ? ವೈ ದಿಸ್ ಕೊಲಾವರಿ ಸರ್. ವೈ ದಿಸ್ ಕೊಲಾವರಿ ಸರ್ ನಾನು ಏನೋ ನೋಡ್ದೆ, ಅದು ಏನು ಏನ್ ನೋಡಿದ್ರಿ? ಹಾವು ಸ್ಕೇಟಿಂಗ್ ಬೋರ್ಡು. ಯಾ ಸನ್ನಿ ಪ್ಲೀಸ್ ಮೇಲೆ ನಿಂತ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಂಡು. ನಮ್ಮವ್ರು ಅದೇನೋ ಡಿಸ್ಟ್ರಾಕ್ಟ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ಲೀಸ್ ಹಾಡ್ನ ಕಂಪ್ಲೀಟ್ ಮಾಡಿ. ಓಕೆ ಸರ್. ರೆಡಿ ಭುವನ? Yes sir, I am singing song. Soup song. Slop song. Why this kolaveri 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 deep? Rhythm correct? Distance illa moon color white, white background night color black. Super. Why this kolaveri deep? Mama konjam notes எடுத்துக்கோ, அப்படியே கையில snacks எடுத்துக்கோ. பப்பா 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 பப்பா. சரியா வாசி. Ready? 1, 2, 3, 4. Hey. Why this kolaveri 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 deep? Why this kolaveri 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 deep? Why this kolaveri 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 deep? Why this kolaveri deep? Why this kolaveri deep? Flop song. Well done, Bhuwana. Thank you, sir. Fantastic. Okay, result ಆಮೇಲೆ ಹೇಳ್ತೀನಿ. Okay, sir. Okay, good. Thank you, sir. Go. ಬನ್ನಿ ರವಿ. ಎಸ್ ಮಿಸ್ಟರ್ ರವಿತೇಜ, ಯಾವ ಹಾಡನ್ನು ಹಾಡಿ ನೀವು ರಂಜಿಸಲಿದ್ದೀರಿ ಅನಿಸುತ್ತದೆ? ಯಾಕೆ ಅದು ಸೋನು ನಿಗಮ್ ಹಾಡಿದ್ರು, ಈಗ ರವಿತೇಜ ಅವ್ರು ಹಾಡ್ತಾ ಇದ್ದಾರೆ. ರೆಡಿ? ಓಕೆ ರೆಡಿ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ,
ಕೊಲ್ಲು ಹುಡುಗಿ ಒಮ್ಮೆ ನನ್ನ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಸೌಂಡ್ ಕಟ್ ಪ್ಲೀಸ್. ಏ ಅಲ್ಲಿ ಯಾರು ಜಾಕ್ ಮಾಡ್ತಾರೆ, ಬನ್ನಿ 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 ಬನ್ನಿ. ಇವರು ನಮ್ಮ ಲೋಕಲ್ ಮಿಲ್ಕಾ ಸಿಂಗ್ ಇವರು. ಈ ಹಾಡು ಹತ್ತೀರಾ ನೀವು, ಅವರು ಎಲ್ಲ ಓಡಕ್ಕೆ ಟ್ರೈ ಮಾಡ್ತಾರೆ. ಕಂಡೀಷನ್ ಏನು ಅಂದರೆ ನೀವು ಕೈಯಲ್ಲಿ ಹಗ್ಗನ ಎಳಿಬಾರ್ದು. ಅವ್ರನ್ನ ಎಳೆದಿಟ್ಕೊಳ್ಳಿ, ಹಾಡನ್ನ ಕಂಪ್ಲೀಟ್ ಮಾಡಿ, ಆ ವ್ಯಕ್ತಿನ ಆ ಹಾಳೆನ ಹಾರಕ್ ಬಿಡಬೇಡಿ. ಓಕೆ, ಅದಂಗೆ ಮಾಡ್ತಾನೆ ಇರುತ್ತೆ. ಶುರು ಮಾಡೋಣ. ಮ್ಯೂಸಿಕ್ ಪ್ಲೀಸ್. ಸುರಿಯುವ ಸೋನೆಯು ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಪೂರ್ಣಚಂದಿರ ರಾಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ನಾ ಕೈದಿ ನೀನೇ ಸೆರೆಮನೆ. ತಪ್ಪಿ ನನ್ನ ಅಪ್ಪಿಕೊಂಡೆ ಹಾಗೆ ಸುಮ್ಮನೆ. ಹಾಡು 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 ಹಾಡು. ತುಟಿಗಳ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ನಿನಗುಂಟೆ ಇದರ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ. ಕೊಲ್ಲು ಹುಡುಗಿ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ. ಸೂಪರಪ್ಪ, ವೆಲ್ ಡನ್. ನಮ್ಮ 4ನೇ ಚಾಲೆಂಜರ್ ಸುಮಧುರ ಕಂಠದ ಸ್ವಪ್ನ. ಯಾವ ಹಾಡನ್ನ ಹಾಡ್ತಾ ಇದ್ರಾ? सलमान खान सॉन्ग डिंक चिका. डिंक चिका. ओके, म्यूजिक प्लीज. 12 महीने में 12 तरीके से तुझको प्यार जताऊंगी रे. डिंक चिका डिंक चिका डिंक चिका डिंक चिका रे ए ए ए रे ए ए ए. फेब्रुअरी जितनी छोटी रजाई जिसमें खेले हम छुपन छुपाई. मार्च होगा रोमांटिक महीना, वो करेंगे किया जो कभी ना. अप्रैल में जो हम मिल न पाए, होगा क्या कुछ निकाले उपाय. एक तुझसे चैटिंग करने की खातिर इंटरलेक्ट लगाऊंगा रे. डिंक चिका डिंक चिका डिंक चिका डिंक चिका रे ए ए ए रे ए ए ए. डिंक चिका डिंक चिका डिंक चिका रे ए ए ए रे ए ए ए. No, 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 no. Concentrate on the song. Complete the song. हो जाए फिर अक्टूबर आए तो सूरज डूबता दिखेंगे लटका के. आए जब तक आए नवंबर, कर चुका होगा दिल तू सरेंडर. बात पक्की हो 12 दिसंबर, दिल से इस सीधे का करना. गाने साया दिसंबर लगे 12 महीने में 12 तरीके से तुझको प्यार जताऊंगा रे. डिंक चिका डिंक चिका डिंक चिका डिंक चिका रे ए ए ए. ನಾ ಇಲ್ಲೇ ಇದ್ದೀನಿ. ವೆಲ್ ಡನ್. Can you recognize me? Yeah, I can always. Can I have a free bath, Ivaga? Yeah, I'll have everything. So much. Okay, well done. Thank you so Good luck. much.
ಟರ್ನ್ ಅರೌಂಡ್, ಗೋ ಸ್ಟ್ರೇಟ್. ನಮ್ಮ ಈ ಚಾಲೆಂಜ್ ರಸಮಂಜರಿಯ 5ನೇ ಅಭ್ಯರ್ಥಿ ದಯವಿಟ್ಟು ಬನ್ನಿ, ದಿವ್ಯಾ ಆನ್ ಸ್ಟೇಜ್. ನಾ ಬಸ್ಸು ಹತ್ತಿದ್ದೆ, ಸೀಟಿಲ್ದೆ ನಿಂತಿದ್ದೆ, ಡ್ರೈವರು ಎದ್ನಪ್ಪ, ಅವನ ಸೀಟೆ ಕೊಟ್ನಪ್ಪ. ಫುಟ್ಬೋರ್ಡಲ್ ನಾನಿದ್ದೆ, ನುಕ್ಕಲ್ ನೋಡ್ತಿದ್ದೆ, ನೀ ಬಸ್ಸು ಬಿಡ್ತಿದ್ದೆ, ನಾನು ಲೈನು ಹತ್ತಿದ್ದೆ. ಸ್ಟ್ರಾಬೆರಿ 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 ತಿನ್ನೋದ್ಯಾರೋ, ಬೆಲ್ಲಿದೆ ಬೆಕ್ಕಿದೆ ಸುಮ್ಮನೆ ಯಾರೋ, ತಂಟೆ ಯಾಕೆ ಪದ್ಮಾವತಿ, ತಾಳಿ ಕಟ್ಟಿ ಆಗ್ತೀನ್ ಪತಿ. ಕೈಯಿದೆ ಕಾಲಿದೆ ಸುಮ್ಮನೆ ಡಾನ್ಸು ಮಾಡು, ಕಣ್ಣಿದೆ ಕಿವಿ ಇದೆ ಹಾಡು ಕೇಳು. ಸೂಪರ್, ವೆಲ್ ಡನ್. ನಮ್ಮ ಈ ರಸಮಂಜರಿಯ ಕಡೆಯ ಅಭ್ಯರ್ಥಿ ರಂಗ. ಕುಣಿದು ಕುಣಿದು ಬಾರೆ, ಕುಣಿದು ಕುಣಿದು ಬಾರೆ, ಕುಣಿದು ನಿನ್ನ ಮೇಲೆ ಮನೆಯ ಮನೆಯಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಕನಿಯ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ. ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ, ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು, ಜೀವಕ್ಕೆ ಜೀವ ತಂದವನೇ, ಬಾನಿಗಿಂತ ಹಾರುವ ಬಾರು, ಒಲವೇ ವಿಸ್ಮಯ. ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ, ಖುಷಿಯಿಂದ ಈ ಮುಂದೆಲ್ಲ ಹೂವಾಗಿದೆ, ಬೇರೇನು ಬೇಕಿಲ್ಲ ನೀ ನನ್ನಿಂದಲೇ. ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ, ಹುಚ್ಚು ಹುಡುಗ ನಾನು ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೆ, ಒಲವೇ ವಿಸ್ಮಯ. ವೆಲ್ ಡನ್ ಚಾಲೆಂಜರ್ಸ್, ಸೂಪರ್, ಗುಡ್ ಶೋ. ನಿಜವಾಗ್ಲೂ ಸಾಧನೆ ಮಾಡಿ ಹಾಡಿದ್ರಿ. ಗೊತ್ತಿಲ್ಲ ಯಾರ್ಯಾರು ಓಡೋದ್ರು, ಯಾರ್ಯಾರು ಇನ್ನೂ ಇದ್ದಾರೆ. ನಿಮ್ಮ ಸುಮಧುರವಾದ ಕಂಠದಿಂದ ಆ ಹಾಡುಗಳನ್ನು ಕೇಳಿ ಎಷ್ಟು ಜನ ಪುಳಕಿತರಾಗಿದ್ದಾರೆ ಗೊತ್ತಿಲ್ಲ ನನಗೆ. ಓಕೆ, ಕೆಂಪೇಗೌಡ ಆ್ಯಂಡ್ ರವಿ ತೇಜ ಬ್ಯಾಡ್ ಪರ್ಫಾರ್ಮರ್ಸ್. ನಿಮಗೆ 5,000 ರೂಪಾಯಿಗಳ ಪೆನಾಲ್ಟಿ ಇದೆ. ನಮ್ಮ ಚಾಲೆಂಜ್ ರೂಮ್ನಲ್ಲಿ ನಮ್ಮ ಕಾಣಿಕೆ ಹುಂಡಿಗೆ ದಯವಿಟ್ಟು ತಮ್ಮ 5,000 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ. ಓಕೆ, ಇನ್ನು 4 ಜನನ ನಾನು ಪಾಸ್ ಮಾಡಿದ್ದೀನಿ. ಓಕೆ, ಸೂಪರ್, ಕಂಗ್ರ್ಯಾಚುಲೇಷನ್ಸ್, ಫ್ಯಾಂಟಾಸ್ಟಿಕ್, ಗುಡ್ ಜಾಬ್. ಅಡ್ವಾಂಟೇಜ್ ಕೊಟ್ಬಿಡ್ತೀನಿ 4 ಜನಕ್ಕೆ. ನೆಮ್ಮದಿಯಾಗಿ ಊಟ ಮಾಡಿ. ಓಕೆ, ಗುಡ್ ಲಕ್. ಒಳಗಡೆ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇಲ್ಲಿವರೆಗೆ ಗೆದ್ದಿರೋದೇ ನನಗೆ, ಬಿಕಾಸ್ ಕಣ್ಣಲ್ಲಿ ನೀರು ಬಂದ್ರು ಕಂಟ್ರೋಲ್ ಮಾಡ್ಕೊಂಡು ಕೌಂಟ್ ಮಾಡ್ತಾವ್ರೆ ನಮ್ಮ ಹುಡುಗರು. ಭುವನ 10 ಸೆಕೆಂಡ್ ಕಣ್ಣು ಮುಚ್ಚಿದ್ದನ್ನ ಯಾರೋ ನೋಡಿದ್ದಾರೆ.